ಇದೆ. ಮೂರನೇದಾಗಿ ಸರ್ಕಾರಿ ಪ್ರೌಢಶಾಲೆ ಸ್ಟೇಷನ್ ರಸ್ತೆ ಇವರು ಕುಮಾರಿ ರಕ್ಷಿತಾ ಇವರ ನೇತೃತ್ವದಲ್ಲಿ ಇವರ ನಾಯಕತ್ವದಲ್ಲಿ ಸಿವಿಲ್ ಪೊಲೀಸ್ ತಂಡ RSIDಯ ರಾಯಚೂರು ಹಾಗೆಯೇ ಅಗ್ನಿಶಾಮಕ ಸರ್ಕಾರಿ ಪ್ರಥಮ ದರ್ಜೆ ನೇತೃತ್ವದಲ್ಲಿ ಬಾಲಕ ಭಾರತ್ ಸೇವಾದಳ ಕುಮಾರಿ ಪವಿತ್ರ ಇವರ ನಾಯಕತ್ವದಲ್ಲಿ ಅಶ್ವಿನ್ ಪವಾರ್ ಇವರ ನಾಯಕತ್ವದಲ್ಲಿ ಸರ್ಕಾರಿ ಪ್ರೌಢಶಾಲೆ ಕೆಇಬಿ ಕಾಲೇಜು ನವಚೇತನ ಪ್ರೌಢಶಾಲೆ ಕುಮಾರಿ ಅರಣ್ಯ ಇಲಾಖೆ ಶ್ರೀ ದೇವರಾಜ್ ಸಿವಿಲ್ ಪೊಲೀಸ್ ತಂಡ ಶ್ರೀ ನಾರಾಯಣ್ PS. ಭಾರತವು ಕೇವಲ ಒಂದು ನಾಡಲ್ಲ, ಅದು ಒಂದು ಭಾರತದ ಅಸ್ತಿತ್ವದ ಶಕ್ತಿ. ಭಾರತವನ್ನು ಪ್ರೀತಿಸುವುದು ಕೇವಲ ಕರ್ತವ್ಯವಲ್ಲ, ಅದು ನಮ್ಮ ಗೌರವವೂ ಹೌದು. ನಮಗೆ ಎರಡು ಬಹಳ ದೊಡ್ಡ ಹಬ್ಬಗಳು ನಾವು ಅದರಲ್ಲಿ ಶಾಮೀಲು ಮಾಡ್ಕೊಂಡಿದ್ದೀವಿ. ಮೊದಲನೇದು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ 15ನೇ ಆಗಸ್ಟ್ ಮತ್ತು ನಮ್ಮ ಗಣತಂತ್ರದ ದಿನಾಚರಣೆ. ಇವೆರಡು ನಾವು ಯಾಕೆ ಬಹಳ ಮಹತ್ವ ಕೊಡ್ತೀವಿ ಅಂತಂದ್ರೆ, ಇವೆರಡು ದಿವಸ ಈ ಭಾರತ ಭೂಮಿಯಲ್ಲಿ ಹುಟ್ಟತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಂಪೂರ್ಣ ಸ್ವಾತಂತ್ರ್ಯವನ್ನ ಸಂಕೇತವಾಗಿರ್ತಕ್ಕಂಥ ದಿನಗಳಲ್ಲಿ ಬಹಳ ರೋಚಕ ಮತ್ತು ತ್ಯಾಗ ಬಲಿದಾನದಿಂದ ಕೂಡಿರ್ತಕ್ಕಂಥದ್ದು. ಜಗತ್ತಿನಲ್ಲಿ ಅನೇಕ ರಾಷ್ಟ್ರಗಳು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದಾವೆ, ಆದರೆ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ತನ್ನದೇ ಆಗಿರ್ತಕ್ಕಂಥ ಪಾವಿತ್ರ್ಯತೆ ಇದೆ. ಇದಕ್ಕೆ ಕಾರಣ ಜಗತ್ತಿನ ಅನೇಕ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಅದು ರಕ್ತ ಕ್ರಾಂತಿಯಿಂದ ಪಡೆದಿರ್ತಕ್ಕಂಥ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ತ್ಯಾಗ ಬಲಿದಾನ, ಸತ್ಯ ಮತ್ತು ಅಹಿಂಸೆಯ ಆಧಾರದ ಮೇಲೆ ಸಿಕ್ಕಿರ್ತಕ್ಕಂಥದ್ದು. ನಮ್ಮ ಸ್ವಾತಂತ್ರ್ಯಕ್ಕೆ ನಾವು ಪವಿತ್ರತೆಯನ್ನ ಇಡೀ ವಿಶ್ವ ಕೊಡ್ತದೆ. ಯಾಕಂದ್ರೆ ನಾವು ಸತ್ಯ ಮತ್ತು ಅಹಿಂಸದ ಮಾರ್ಗದ ಮೇಲೆ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ. ನಮಗೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಈ ದೇಶದ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರು, ಒಂದು ಹಳ್ಳಿಯಿಂದ ದಿಲ್ಲಿಯವರೆಗೆ ಲಕ್ಷಾಂತರ ಜನ ಸ್ವಾತಂತ್ರ್ಯ ಹೋರಾಟಗಾರರು, ಯಾರ ಹೆಸರು ಇವತ್ತು ನಮ್ಮ ಇತಿಹಾಸ ಪುಟಗಳಲ್ಲಿ ನಾವು ನಮೂದಿಸಿಲ್ಲ, ಅವರು ಬಯಸೂ ಇಲ್ಲ. ಅವರ ತ್ಯಾಗ ಬಲಿದಾನ ಪರಿಶ್ರಮದಿಂದ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಚುಕ್ಕಾಣಿಯನ್ನ ಮಹಾತ್ಮ ಗಾಂಧಿಯವರು ವಹಿಸಿಕೊಂಡು, ಪಂಡಿತ್ ಜವಾಹರಲಾಲ್ ನೆಹರು ಅವರಾಗಿರ್ಬೋದು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಾಗಿರ್ಬೋದು, ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರಾಗಿರ್ಬೋದು, ಭಗತ್ ಸಿಂಗ್ ಅವರಾಗಿರ್ಬೋದು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಕಿತ್ತೂರು ರಾಣಿ ಚೆನ್ನಮ್ಮನ ಹಿಡ್ಕೊಂಡು ಅನೇಕ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತ್ಯಾಗ ಬಲಿದಾನವನ್ನು ಮಾಡಿರ್ತಕ್ಕಂಥ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ತ್ಯಾಗ ಬಲಿದಾನ ಪರಿಶ್ರಮ, ಅವರ ದೂರದೃಷ್ಟಿ ಫಲವಾಗಿ ನಮಗೆ ಸ್ವಾತಂತ್ರ್ಯವನ್ನು ಸಿಕ್ಕಿದೆ.